ಲಿಖಿತಾಮೃತ ಸಾರದ ಮುಂದಿನ ಪದ್ಯ. ಪಾಪ ಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರ ನೀಪಯೋಜ ಭವಾಂಡದೊಳಗಾವಲ್ಲಿನ ಕಾಣೆ. ಗೋಪಾ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡ್ದ ಮಹಾಪರಾಧಗಳೆಣಿಸಿದನೆ ಕರುಣಾ ಸಮುದ್ರ ಹರಿ. ಗೋಪಾ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡ್ದ ಮಹಾಪರಾಧಗಳೆಣಿಸಿದನೆ ಕರುಣಾ ಸಮುದ್ರ ಹರಿ. ಪಾಪಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಪಯೋಜ ಭವಾಂಡದೊಳಗೆ ಆವಲ್ಲಿ ನಾ ಕಾಣೆ. ಪಾಪಕರ್ಮವನ್ನ ಮಾಡ್ತಾನೆ ಇರ್ತಾರೆ ಭಕ್ತರು. ಅದು ಯಾವುದಾರು ನಿಮಿತ್ತ ಆಗಿರಬಹುದು, ಅದಕ್ಕೆ ಕಾರಣ ಯಾವುದಾರು ಆಗಿರಬಹುದು. ಎಷ್ಟೋ ಬಾರಿ ಅಜ್ಞಾನದಿಂದ ಅವಿದ್ಯಾಕ್ಕೆ ವಶರಾಗಿ, ಅಜ್ಞಾನಕ್ಕೆ ವಶರಾಗಿ ಪಾಪಕರ್ಮವನ್ನು ಮಾಡಿರಬಹುದು, ಅಥವಾ ಅಸುರಾವೇಶ ನಿಮಿತ್ತವಾಗಿ ಪಾಪಕರ್ಮವನ್ನು ಮಾಡಿರಬಹುದು. ಒಟ್ಟಿನಲ್ಲಿ ತನ್ನ ಭಕ್ತರು ಮಾಡಿರ್ತಕ್ಕಂತಹ ಪಾಪಕರ್ಮವನ್ನ ಸಹನೆ ಮಾಡೋದರಲ್ಲಿ, ಅಂದ್ರೆ ಅದನ್ನ ದೋಷತ್ವೇನ ತಾನು ಗಣನೆಯನ್ನು ಮಾಡೋದಿಲ್ಲ. ಯಾರು? ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಪಯೋಜ ಭವಾಂಡದೊಳಗೆ ಆವಲ್ಲಿ ನಾ ಕಾಣೆ. ದಾಸರಂತಾರೆ, ಲಕ್ಷ್ಮೀಪತಿಯಾಗಿರ್ತಕ್ಕಂತಹ ನಾರಾಯಣನಿಗೆ ಸಮರಾಗಿರ್ತಕ್ಕಂತಹ ಮತ್ತೊಬ್ಬ ದೇವತೆಗಳನ್ನ ಇಡೀ ಬ್ರಹ್ಮಾಂಡದಲ್ಲಿ ನಾನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ಪಯೋಜ ಭವಾಂಡದೊಳಗಾವಲ್ಲಿ ನಾ ಕಾಣೆ. ಪಯೋಜ ಪದ್ಮನಾಭದೇವರ ನಾಭಿ ಕಮಲದಿಂದ ಉತ್ಪನ್ನವಾಗಿರ್ತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದಂತಹ ಅಂಡ ಅಂದ್ರೆ ಬ್ರಹ್ಮಾಂಡ. ಪಯೋಜ ಭವಾಂಡದೊಳಗೆ, ಅಂದ್ರೆ ಈ ಬ್ರಹ್ಮಾಂಡದ ಒಳಗಡೆ ಆವಲ್ಲಿ ಎಲ್ಲೆಲ್ಲಿಯೂ ಕೂಡ ನಾ ಕಾಣೆ, ನನಗೆ ಸಿಗೋದಿಲ್ಲ. ಅಂದ್ರೆ ಪರಮಾತ್ಮನಿಗೆ ಸಮರ ಆಗಿರ್ತಕ್ಕಂತಹ ಮತ್ತೊಬ್ಬರ ದೇವತೆಗಳು ಯಾವುದಕ್ಕೆ? ಪಾಪಕರ್ಮವನ್ನ ಸಹನೆ ಮಾಡೋದ್ರಲ್ಲಿ ಪರಮಾತ್ಮನಿಗೆ, ಲಕ್ಷ್ಮೀಪತಿಯಾಗಿರತಕ್ಕಂತಹ ನಾರಾಯಣನಿಗೆ ಸಮರಾದವರು ಯಾರು ಕೂಡ ಇಲ್ಲ. ಅವಲ್ಲಿ ನಾ ಕಾಣೆ. ಅದಕ್ಕೆ ಒಂದು ದೃಷ್ಟಾಂತವನ್ನ ಕೊಡ್ತಾರೆ. ಯಾರ್ಯಾರು ತಪ್ಪನ್ನ ಮಾಡಿದ್ರು, ಯಾರ್ಯಾರು ಅಪರಾಧಗಳನ್ನ ಮಾಡಿದ್ರು, ಯಾರ ಅಪರಾಧಗಳನ್ನ ಪರಮಾತ್ಮ ಪರಿಗಣನೆಯನ್ನ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಒಂದು ಲಿಸ್ಟನ್ನೇ ಕೊಟ್ರು. ಗೋಪ, ಗುರುವಿನ ಮಡದಿ, ಭೃಗು, ನಗಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆಣಿಸಿದನೇ ಕರುಣಾ ಸಮುದ್ರ ಹರಿ. ಗೋಪ ಅಂದ್ರು. ಗೋಪ ಅಂತಂದ್ರೆ ಯಾರು? ಗೋ ಅಂತಂದ್ರೆ ಸ್ವರ್ಗ. ಗೋ ಅನ್ನೋದಕ್ಕೆ ಬಹಳಷ್ಟು ಅರ್ಥಗಳಿದೆ. ಗೌರ್ನಾಕೆ ವೃಷಭೆ ಚಂದ್ರೆ ವಾಗ್ಭೂ ದಿಗ್ಧೇನು ಶೂಸ್ತ್ರಿಯಾಮ್ ಅಂತ ಇದೆ. ಗೋ ಅಂತಂದ್ರೆ ಸ್ವರ್ಗ, ಗೋ ಅಂತಂದ್ರೆ ವೃಷಭ ಅಂದ್ರೆ ಎತ್ತು, ಗೋ ಅಂದ್ರೆ ಚಂದ್ರ, ಗೋ ಅಂದ್ರೆ ಮಾತು, ಗೋ ಅಂದ್ರೆ ಭೂಮಿ, ಗೋ ಅಂದ್ರೆ ದಿಕ್ಕು, ಗೋ ಅಂತಂದ್ರೆ ಧೇನು. ಇಷ್ಟು ಅರ್ಥಗಳಿದೆ ಗೋ ಶಬ್ದಕ್ಕೆ. ಗೋ ಅಂದ್ರೆ ಕಿರಣ, ಇದು ಅರ್ಥ ಇದೆ. ಹೀಗೆ ಬೇಕಾದಷ್ಟು ಗೋ ಶಬ್ದಕ್ಕೆ ಅರ್ಥಗಳಿದೆ. ಈಗ ಗೋಪ ಅಂತಂದ್ರೆ ಎರಡರ್ಥ. ಒಂದು, ಗೋ ಅಂತಂದ್ರೆ ಸ್ವರ್ಗ, ಸ್ವರ್ಗಾಧಿಪತಿಯಾಗಿರ್ತಕ್ಕಂತಹ ಇಂದ್ರ. ಇನ್ನೊಂದು ಗೋ ಅಂದ್ರೆ ಕಿರಣಗಳು. ಕಿರಣಗಳಿಗೆ ಅಭಿಮಾನಿ ಆಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಚಂದ್ರ.
ಆದ್ರಿಂದ ಚಂದ್ರನಿಗೂ ಅರ್ಥ ಆಗತ್ತೆ. ಗೋ ಶಬ್ದಕ್ಕೆ ಎರಡರ್ಥ, ಗೋಪ ಶಬ್ದಕ್ಕೆ ಎರಡರ್ಥ ಆಯ್ತು. ಒಂದು ಚಂದ್ರ ಅಂತನೂ ಆಯ್ತು, ಇನ್ನೊಂದು ಕಿರಣ. ಯಾಕೆಂದ್ರೆ ಕಿರಣಗಳಿಂದ ಚಂದ್ರ ಏನ್ ಮಾಡ್ತಾನೆ ಅಂತಂದ್ರೆ ಎಲ್ಲ ಸಸ್ಯಗಳನ್ನು ಕೂಡ ತಾನು ಸಂರಕ್ಷಣೆಯನ್ನು ಮಾಡ್ತಾನೆ. ಅದಕ್ಕೆ ಗೋಪ ಅಂತಂದ್ರೆ ಇಂದ್ರ ಅಂತನೂ ಅರ್ಥ, ಚಂದ್ರ ಅಂತನೂ ಅರ್ಥ. ಆದ್ರೆ ಮೊದಲನೇ ಅರ್ಥ ಇಂದ್ರ, ಇನ್ನೊಂದರ್ಥ ಚಂದ್ರ ಅಂತ. ಗೋಪ ಗುರುವಿನ ಮಡದಿ. ಗುರುವಿನ ಮಡದಿ, ಗುರುಗಳಾಗಿರ್ತಕ್ಕಂಥವರು ಬೃಹಸ್ಪತ್ಯಾಚಾರ್ಯರು. ಬೃಹಸ್ಪತ್ಯಾಚಾರ್ಯರ ಪತ್ನಿ ಆಗಿರ್ತಕ್ಕಂಥವಳು ತಾರಾದೇವಿ, ಇವಳು ಎರಡನೆಯವಳು. ಭೃಗು ಮಹರ್ಷಿಗಳು. ನಗಚಾಪ, ನಗ ಅಂತಂದ್ರೆ ಪರ್ವತ, ಪರ್ವತವನ್ನೇ ಚಾಪ ಧನುಸ್ಸನ್ನಾಗಿ ಮಾಡ್ಕೊಂಡಿರ್ತಕ್ಕಂಥವರು ಯಾರು? ರುದ್ರದೇವರು. ಅದಕ್ಕೆ ನಗಚಾಪ ಅಂತಂದ್ರೆ ರುದ್ರದೇವರು. ಇವರೇ ಮೊದಲಾಗಿರ್ತಕ್ಕಂಥವರು ಮಾಡಿರ್ತಕ್ಕಂತಹ ಮಹಾಪರಾಧಗಳ, ಬೃಹತ್ತಾದಂತಹ ತಪ್ಪುಗಳು, ಬಹಳ ದೊಡ್ಡ ದೊಡ್ಡ ತಪ್ಪಾಯಿತು. ಅದ್ಯಾವುದನ್ನು ಕೂಡ ಪರಮಾತ್ಮ ದೋಷತ್ವೇನ ಸ್ವೀಕಾರ ಮಾಡಲೇ ಇಲ್ಲ. ಅದಕ್ಕೆ ಅವನಿಗೇನಂತ ಹೆಸರು? ಎಣಿಸಿದನೇ ಕರುಣಾ ಸಮುದ್ರ ಹರಿ. ಇವರ ಈ ಮಹಾಪರಾಧಗಳನ್ನ ಪರಿಗಣನೆ ಮಾಡದ್ನ. ಇವನೆಂಥವನು? ಕರುಣಾ ಸಮುದ್ರನಾಗಿರ್ತಕ್ಕಂಥವನು, ಕಾರುಣ್ಯ ನಿಧಿ ಆಗಿರ್ತಕ್ಕಂತಹ ಪರಮಾತ್ಮ ಇವರ ಯಾವ ದೋಷಗಳನ್ನು ಎಣಿಸಲಿಲ್ಲ ಅಂತ. ಯಾಕೆ ಎಣಿಸೋದಿಲ್ಲ? ಯಾಕೆ ಕೌಂಟ್ ಮಾಡೋದಿಲ್ಲ ಪರಮಾತ್ಮ? ಹಾಗೊಂದು ಪ್ರಶ್ನೆ ಬರುತ್ತಲ್ಲ ನಮಗೆ. ಪಾಪಕರ್ಮವನ್ನ ಮಾಡಿದರೂ ಕೂಡ ಅದನ್ನ ದೋಷತ್ವೇನ ಗಣನೆ ಮಾಡೋದಿಲ್ಲ. ಯಾರು ಭಕ್ತರು ಮಾಡಿರ್ತಕ್ಕಂತಹ ಪಾಪಕರ್ಮಗಳನ್ನು ಅದನ್ನ ದೋಷತ್ವೇನ ಗಣನೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದರೆ, ನಾ ಹೇಳಿದಾಗೆ ವ್ಯಾಖ್ಯಾನಕಾರರು ಏನ್ ಹೇಳಿದ್ದಾರೆ ಅದನ್ನು ಹೇಳ್ತಾ ಇದ್ದೇನೆ. ಒಂದು ಅವಿದ್ಯಾ ನಿಮಿತ್ತವಾಗಿ, ಅಂದ್ರೆ ಅಜ್ಞಾನ ನಿಮಿತ್ತವಾಗಿ ಅವರು ಪಾಪಕರ್ಮಗಳನ್ನ ಮಾಡಿರ್ತಾರೆ, ಅಥವಾ ಅಸುರಾವೇಶದಿಂದ, ಯಾರುದೋ ದೈತ್ಯರ ಆವೇಶವೋ ತಾತ್ಕಾಲಿಕವಾಗಿ ಬಂದಿರುತ್ತಷ್ಟೆ. ಆ ತಾತ್ಕಾಲಿಕವಾಗಿ ಅಸುರಾವೇಶ ನಿಮಿತ್ತದಿಂದ ಅವರೇನ್ ಮಾಡಿರ್ತಾರೆ? ಪಾಪಕರ್ಮಗಳನ್ನ ಮಾಡಿರ್ತಾರೆ. ಯಾವಾಗ ಅಸುರಾವೇಶ ಹೊರಟೋಗುತ್ತೆ ಆಗ ತಕ್ಷಣ ಏನು ಮಾಡ್ತಾರೆ? ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾರೆ. ಏನಂತ ಪ್ರಾರ್ಥನೆ ಮಾಡ್ತಾರೆ? ಸ್ವಾಮಿ, ಬಿಂಬರೂಪಿಯಾಗಿ ನೀನ್ ನಿಂತು ಇದನ್ನ ಮಾಡಿಸಿದ್ದು, ಪ್ರತಿಬಿಂಬನ ದ್ವಾರ ನೀನು ಮಾಡಿಸಿದ್ದು ಅಂತ ಯಥಾರ್ಥವಾಗಿ, ಯಥಾರ್ಥ ಜ್ಞಾನದಿಂದ ಅವರೇನ್ ಮಾಡ್ತಾರೆ? ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಬಿಡ್ತಾರೆ. ಈ ಪ್ರಾರ್ಥನೆಯನ್ನ ಪರಮಾತ್ಮ ಮನ್ನಿಸಿ ತಾನೇನ್ ಮಾಡ್ತಾನೆ? ಎಲ್ಲ ಅವರ ಪಾಪ ಕರ್ಮಗಳನ್ನ ಸಹನೆ ಮಾಡಿಬಿಡ್ತಾನೆ. ಭಕ್ತರಾದವರು ಮಾಡತಕ್ಕಂತಹ ಕೆಲಸ ಇದು. ಅಸುರಾವೇಶ ಬಂದಾಗ, ಅಸುರಾವೇಶ ಹೊರಟೋದ ಮೇಲೆ, ಅಸುರಾವೇಶ ಕೆಲವು ಕಾಲ ಮಾತ್ರ ಇರುತ್ತೆ, ಅದು ಹೊರಟೋದ ಮೇಲೆ ಅದ್ರಿಗೆ ಯಥಾರ್ಥ ಜ್ಞಾನ ಬರುತ್ತೆ. ಅದು ಪರಮಾತ್ಮನೇ ನಿಂತು ಕೊಡ್ತಾನೆ. ಪರಮಾತ್ಮ ಇದು ಬಿಂಬಕ್ರಿಯಾ ದ್ವಾರ, ಅಂದ್ರೆ ಬಿಂಬನ ಮೂಲಕ ನೀನು ಪ್ರತಿಬಿಂಬರಾಗಿರ್ತಕ್ಕಂತಹ ನಮ್ಮ ಕೈಲಿಂದ ಇದನ್ನ ಮಾಡಿಸಿದ್ದಿ ಅಂತ ಹೇಳಿ ಇದನ್ನ ಸಮರ್ಪಣೆಯನ್ನ ಮಾಡಿಬಿಡುತ್ತಾರೆ. ಇದನ್ನ ಯಾವಾಗ ಸಮರ್ಪಣೆಯನ್ನ ಮಾಡಿದ್ರು ಅವಾಗ ಪರಮಾತ್ಮ ಏನ್ ಮಾಡ್ದ? ಅದನ್ನ ದೋಷವಾಗಿದ್ದರೂ ಕೂಡ ಅದನ್ನ ಪುಣ್ಯಕರ್ಮವನ್ನಾಗಿ ಕನ್ವರ್ಟ್ ಮಾಡಿಬಿಡ್ತಾನೆ. ಇದು ದೋಷ ಬಂದಿದ್ದರೂ ಕೂಡ, ಅದರ ಪಾಪಕರ್ಮ ಆಗಿದ್ದರೂ ಕೂಡ ಇದನ್ನೇನ್ ಮಾಡ್ತಾನೆ ಪರಮಾತ್ಮ? ಎಂತಹ ಕಾರುಣ್ಯ ನಿಧಿ ಅಂತಂದ್ರೆ ಕರುಣಾ ಸಮುದ್ರ. ಅದಕ್ಕೆ ಕರುಣಾ ಸಮುದ್ರನಾಗಿರ್ತಕ್ಕಂತಹ ಪರಮಾತ್ಮ ಈ ದೋಷಗಳನ್ನ ಪುಣ್ಯವನ್ನಾಗಿ ಪರಿವರ್ತನೆ ಮಾಡಿಬಿಡ್ತಾನೆ. ಆದ್ರಿಂದ ಹಾಗೆ ಅದನ್ನು ತಿಳಿಸ್ತಾ ಇದ್ದಾರೆ. ಇವರೆಲ್ಲರೂ ಮಾಡಿರ್ತಕ್ಕಂಥದ್ದು ಅದೇನೆ. ಹಾಗಾದ್ರೆ ದೇವತೆಗಳು ಮಾಡಿರ್ತಕ್ಕಂತಹ ಪಾಪಕರ್ಮಗಳನ್ನ ಯಾಕೆ ಸಹನ ಮಾಡೋದಿಲ್ಲ? ದೈತ್ಯರು ಮಾಡಿರ್ತಕ್ಕಂತಹ ಪಾಪಕರ್ಮ, ದೇವತೆಗಳು ಮಾಡಿರ್ತಕ್ಕಂತಹ ಪಾಪಕರ್ಮಗಳನ್ನ ಸಹನೆ ಮಾಡ್ತಾನೆ ಅಂತಂದ್ರೆ, ಹಾಗಾದ್ರೆ ದೈತ್ಯರು ಮಾಡಿರ್ತಕ್ಕಂತಹ ಪಾಪಕರ್ಮಗಳನ್ನ ಯಾಕೆ ಸಹನ ಮಾಡೋದಿಲ್ಲ ಅಂತ ಪ್ರಶ್ನೆ ಬರುತ್ತೆ. ದೈತ್ಯರು ಪಾಪಕರ್ಮವನ್ನ ಮಾಡಬೇಕಾದ್ರೆ ಒಂದಂತೂ ನಿಜ, ಅವರೇನು ನೀನು ಸ್ವಾಮಿ ನಾವೆಲ್ಲರೂ ಭೃತ್ಯರು ಅಂತ ಈ ಅನುಸಂಧಾನದಿಂದ ಮಾಡಿರೋದಿಲ್ಲ.
ದೇವತೆಗಳು ಪಾಪಕರ್ಮವನ್ನ ಮಾಡಿದ್ರೂ ಕೂಡ ಸ್ವಾಮಿ ಇದಕ್ಕೆ ನೀನೇ ಸ್ವಾಮಿ, ನಿನಗೆ ಅಧೀನರಾಗಿದ್ದುಕೊಂಡು ನಾವೆಲ್ಲರೂ ಕೂಡ ಈ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಅಂತ ಅನುಸಂಧಾನ ಜಾಗೃತವಾಗಿರುತ್ತೆ. ಅಸುರಾವೇಶ ನಿಮಿತ್ತವಾಗಿ ಒಂದು ಕಿಂಚಿತ್ ಕಾಲ ಅಜ್ಞಾನ ಅನ್ನುವಂಥದ್ದಿರುತ್ತೆ. ಆ ಜ್ಞಾನ ಹೊರಟೋಯ್ತು ಅಂತಂದ ಮೇಲೆ ಅವರ ಜ್ಞಾನ ಪರಿಶುದ್ಧವಾಗಿರ್ತಕ್ಕಂತಹ ಜ್ಞಾನ, ಆ ಸ್ವರೂಪದಲ್ಲಿ ಎಷ್ಟೆಷ್ಟು ಅವರಿಗೆ ಜ್ಞಾನ ಭಕ್ತ್ಯಾದಿ ಗುಣಗಳಿರುತ್ತೋ ಅದೆಲ್ಲವೂ ಅಭಿವ್ಯಕ್ತ ಆಗ್ತಾ ಇರುತ್ತೆ. ಆದ್ದರಿಂದ ಪರಮಾತ್ಮ ಏನು ಮಾಡ್ತಾನೆ, ಕೆಲವು ಪ್ಯಾರಾಮೀಟರ್ಸ್ನ ಇಟ್ಟಿದ್ದಾನೆ. ಆ ಪ್ಯಾರಾಮೀಟರ್ಸ್ನ ಯಾವತ್ತೂ ಇರೋದಿಲ್ಲ. ಅದರಲ್ಲಿ ಒಂದು ಪ್ಯಾರಾಮೀಟರ್ ಯಾವುದು ಅಂತಂದ್ರೆ ಜೀವನ ಯೋಗ್ಯತೆ. ಪರಮಾತ್ಮ ಪಾಪಕರ್ಮವನ್ನ ಯಾರು ಮಾಡಿದ್ದಾನೆ ಅವನ ಜೀವನ ಯೋಗ್ಯತೆ ಏನಿದೆ ಅಂತನ್ನೋದನ್ನ ಪರಮಾತ್ಮ ಮೊದಲು ನೋಡ್ತಾನೆ. ಆ ಜೀವನ ಯೋಗ್ಯತೆ ತುಂಬಾ ದೊಡ್ಡದಾಗಿದೆ ಅಂತಂತಾದ್ರೆ, ಅವನು ಉತ್ತಮಾಧಿಕಾರಿ ಆಗಿರ್ತಕ್ಕಂತಹ ಜೀವ ಅಂತಂತಾದ್ರೆ ಆ ಪಾಪಕರ್ಮದಿಂದ ಅವನಿಗೆ ಏನೇನು ಸಂಭವಿಸೋದಿಲ್ಲ, ಅದರಿಂದ ಏನೂ ಆಗೋದಿಲ್ಲ. ಅವನಿಗೆ ಪ್ರತ್ಯವಾಯ ಅಂತ ಏನು ಇಲ್ಲವೇ ಇಲ್ಲ ಪಾಪಕರ್ಮದಿಂದ. ಅದಕ್ಕೆ ಇವರನ್ನೆಲ್ಲ ದೃಷ್ಟಾಂತವನ್ನಾಗಿ ಕೊಡ್ತಾ ಇದ್ದಾರೆ. ಯಾರನ್ನ? ಇಷ್ಟು ಜನನ್ನ. ಎಷ್ಟೆಷ್ಟು ಮಹಾಪರಾಧಗಳನ್ನ ಮಾಡಿದ್ರು ಕೂಡ ಪರಮಾತ್ಮ ಕರುಣಾ ಸಮುದ್ರನಾಗಿ ಅವನು ಪರಿಗಣನೆ ಮಾಡಿಲ್ಲ ಅಲ್ವಾ? ಯಾರ್ಯಾರು ಏನೇನು ಮಾಡಿದ್ರು ಅಂತಂದ್ರೆ ಅದಕ್ಕೆ ಹೇಳಿದ್ರು. ಮೊದಲು ಗೋಪ ಅಂತ ಹೇಳಿದ್ದಾರೆ. ಇಂದ್ರದೇವರು ಎಷ್ಟೆಷ್ಟು ಪಾಪಕರ್ಮಗಳನ್ನ ಮಾಡಿದ್ರು. ಯಾವಾಗ ಪಾಪಕರ್ಮ ಮಾಡಿದ್ರು ಇಂದ್ರದೇವರು ನೋಡಿ? ಯಾವಾಗ ಪಾರಿಜಾತ ಅಪಹರಣಕ್ಕೆ ಹೋದ ಕೃಷ್ಣ, ಪಾರಿಜಾತ ಪುಷ್ಪ ಬೇಕು ಅಂತ ಯಾವಾಗ ಕೃಷ್ಣ ಸ್ವರ್ಗಕ್ಕೆ ಹೋದಾಗ ಇಂದ್ರದೇವರು ಅದನ್ನು ಕೊಡೋದಿಲ್ಲ ಅಂತ ಯುದ್ಧಕ್ಕೆ ನಿಂತ್ಕೊಂಡ್ರು. ದೊಡ್ಡ ಅಪರಾಧ ಆಯ್ತು. ಕೃಷ್ಣನ ವಿರುದ್ಧವಾಗಿ ಯುದ್ಧಕ್ಕೆ ನಿಂತಿದ್ದರಿಂದ ಅದು ಅಪರಾಧ ಆಯ್ತು. ಇದು ಒಂದು. ಇನ್ನು ಎರಡನೆಯದು, ಯಾವಾಗ ಕೃಷ್ಣ ತಾನು ಇಂದ್ರನಿಗೆ ಬರಬೇಕಾಗಿರ್ತಕ್ಕಂತಹ ಭಾಗವನ್ನ ನಿಲ್ಲಿಸಿ ಆ ಗೋಪಾಲಕರು ಏನು ಯಜ್ಞವನ್ನ ಮಾಡ್ತಾ ಇದ್ರು, ಅದು ಇಂದ್ರನಿಗೆ ತಲುಪಬಾರದು ಅಂತ ಹೇಳಿ ತಾನು ಯಾವಾಗ ಅದನ್ನು ನಿಲ್ಲಿಸದ, ಅವಾಗ ಇಂದ್ರದೇವರು ಜೋರಾಗಿ ಮಳೆಯನ್ನ ಸುರಿಸಿ ಗೋಕುಲವನ್ನೇ ಮುಳುಗಿಸಬೇಕು ಅಂತ ಹೊರಟರು. ಅಂದ್ರೆ ಕೃಷ್ಣನಿಗೆ ವಿರುದ್ಧವಾದಂತಹ ಕೆಲಸವನ್ನ ಮಾಡಿದ್ರು, ವಿರೋಧ ವ್ಯಕ್ತ ಮಾಡಿದ್ರು. ಅವಾಗ ಕೃಷ್ಣ ತಾನು ನಿಂತು ಗೋವರ್ಧನ ಧಾರಿಯಾಗಿ ಅವರನ್ನೆಲ್ಲ ಗೋಪಾಲಕರನ್ನೆಲ್ಲ ರಕ್ಷಣೆ ಮಾಡಿದ್ದಾನೆ. ಅವಾಗ ಮಾಡಿರ್ತಕ್ಕಂತಹ ಅಪರಾಧ, ಇಂದ್ರದೇವರು ಮಾಡಿರ್ತಕ್ಕಂತಹ ಅಪರಾಧ. ಮತ್ತೆ ಚಂದ್ರ, ಗೋಪ ಅಂತಂದ್ರೆ ಚಂದ್ರ, ಗೋಪ ಅಂತಂದ್ರೆ ಚಂದ್ರ ಹೇಳಿದ್ನ, ಕಿರಣಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರ. ಚಂದ್ರ ಏನು ಮಾಡಿದ್ದು? ಬೃಹಸ್ಪತ್ಯಾಚಾರ್ಯರ ಹೆಂಡತಿ ಆಗಿರ್ತಕ್ಕಂತಹ ತಾರೆಯನ್ನ ಗಮನ ಮಾಡಿದ್ದು. ಇದು ಮಹಾಪರಾಧ. ಗುರುಪತ್ನಿ ಗಮನ, ಇದೆಲ್ಲ ಪಂಚಮಹಾಪಾತಕಗಳಲ್ಲಿ ಬಂದ್ಬಿಡತ್ತೆ. ಮಹಾಪಾತಕಗಳಲ್ಲಿ ಇದೆಲ್ಲ ಕನ್ಸಿಡರ್ ಆಗ್ಬಿಡತ್ತೆ. ಆದ್ರಿಂದ ಗುರುಪತ್ನಿ ಗಮನವನ್ನ ಮಾಡಿದ್ದು ಚಂದ್ರ, ಇದು ಅಪರಾಧ. ಭೃಗು ಮಹರ್ಷಿಗಳು ಹರಿಸರ್ವೋತ್ತಮತ್ವವನ್ನ ಸ್ಥಾಪನೆ ಮಾಡಬೇಕು ಅಂತ ಹೋದ್ರು. ಹೊರಟಾಗ ಯಾವಾಗ ಪರಮಾತ್ಮನ ವಕ್ಷಸ್ಥಳಕ್ಕೆ ತಾಡನೆಯನ್ನು ಮಾಡಿದ್ರು ಅದು ಅಪರಾಧ. ಅದಾದ ಮೇಲೆ ವ್ಯಾಧನಾಗಿ ಬಂದು ಪರಮಾತ್ಮನ ಕಾಲಿಗೆ ಬಾಣವನ್ನ ಬಿಟ್ರಲ್ಲ, ಅದು ಇನ್ನೂ ದೊಡ್ಡ ಅಪರಾಧ. ಹೀಗೆ ಭೃಗು ಮಹರ್ಷಿಗಳು ಮಾಡಿರ್ತಕ್ಕಂತಹ ಅಪರಾಧ, ಭೃಗು ಮಹರ್ಷಿಗಳು. ಆಮೇಲೆ ಭೃಗು ನಗಚಾಪ, ರುದ್ರದೇವರು ಎಷ್ಟೆಷ್ಟು ತಾವು ವಿರೋಧವನ್ನ ವ್ಯಕ್ತ ಮಾಡಿದ್ದಾರೆ, ಪರಮಾತ್ಮನಿಗೆ ವಿರೋಧವನ್ನ ವ್ಯಕ್ತ ಮಾಡಿದ್ದಾರೆ ರುದ್ರದೇವರು ಕೂಡ. ಹೀಗೆ ರುದ್ರದೇವರು ಮಾಡಿರತಕ್ಕಂತಹ ಅನೇಕ ಅಪರಾಧಗಳು. ಯಾವಾಗ ಬಾಣಾಸುರ ತಾನು ಕೃಷ್ಣನ ಯುದ್ಧ ನಡೆಯುತ್ತೆ, ಬಾಣಾಸುರನಿಗೂ ಕೃಷ್ಣನಿಗೂ ಯುದ್ಧ ನಡೆದಾಗ ಬಾಣಾಸುರ ತನ್ನ ಭಕ್ತ ಅಂತ ಹೇಳಿ ರುದ್ರದೇವರು ಬಾಣಾಸುರನ ಪರವಾಗಿ ನಿಂತು ಯುದ್ಧವನ್ನ, ಕೃಷ್ಣನಿಗೆ ವಿರುದ್ಧವಾಗಿ ಯುದ್ಧವನ್ನ ಮಾಡಿದ್ದರಿಂದ ಅದು ಅಪರಾಧ ಅಂತ ಪರಿಗಣನೆ ಆಯಿತು. ಇಷ್ಟೇ ಅಲ್ಲ, ಯಾವಾಗ ರಾವಣನ ಸಂಹಾರ ಆಯಿತು, ರಾಮಚಂದ್ರ ದೇವರು ಯಾವಾಗ ರಾವಣನ ಸಂಹಾರವನ್ನ ಮಾಡಿದ್ರು, ರಾವಣ ನನ್ನ ಭಕ್ತ ಅಂತ ಹೇಳಿ ರಾಮಚಂದ್ರ ದೇವರ ಮೇಲೆ ಪುನಃ ಯುದ್ಧಕ್ಕೆ ಬಂದರು ಯಾವರು? ರುದ್ರದೇವರು.
ಹೀಗೆ ರುದ್ರದೇವರು ಮಾಡಿರ್ತಕ್ಕಂತಹ ಮಹಾಪರಾಧಗಳು, ಇದನ್ನೆಲ್ಲವನ್ನು ಕೂಡ ಪರಮಾತ್ಮ ಗಣನೆಗೆ ತೆಗೆದುಕೊಳ್ಳದೆ ನಗಚಾಪ ಮೊದಲಾದವರು ಮಾಡಿದ ಮಹಾ ಅಪರಾಧಗಳೆನಿಸಿದನೇ. ಹೀಗೆ ಇವರು ಮಾಡಿರ್ತಕ್ಕಂತಹ ಮಹಾಪರಾಧಗಳನ್ನ ಪರಮಾತ್ಮ ಎಣಿಸಿದನೇ? ಕ್ವಶ್ಚನ್ ಮಾರ್ಕ್. ಎಣಿಸಿದನೇ? ಇಲ್ಲ, ಎಣಿಸಲಿಲ್ಲ ಅಂತ ಅರ್ಥ. ಎಣಿಸಿದನೇ ಕರುಣಾ ಸಮುದ್ರ ಹರಿ, ಕರುಣಾ ಸಮುದ್ರನಾಗಿರ್ತಕ್ಕಂಥವನು. ಯಾಕೆ ಎಣಿಸಲಿಲ್ಲ ಅಂತಂದ್ರೆ ಅಲ್ಲೇ ಉತ್ತರ, ಕರುಣಾ ಸಮುದ್ರ ಹರಿ. ಹರಿ ಅಂತ ಶಬ್ದ ಆಡಿದಾರೆ ನೋಡಿ. ಹರಿ ಅಂತಂದ್ರೆ ಹರತೀತಿ ಹರಿಹಿ, ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿರ್ತಕ್ಕಂಥವನು, ಎಲ್ಲ ಜೀವರಾಶಿಗಳ ಒಳಗಡೆ ಬಿಂಬರೂಪಿಯಾಗಿ ನೆಲೆಸಿರ್ತಕ್ಕಂಥವನು ಹರಿ ಅಂತ, ಅಂತಹ ಕರುಣಾ ಸಮುದ್ರನಾಗಿರ್ತಕ್ಕಂತಹ ಹರಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಒಂದು ವಿಷಯ ಏನು ಅಂತಂದ್ರೆ, ಕೆಲವರು ಗುರುವಿನ ಮಡದಿ ಅಂತ ಬಂದಾಗ ಸಾಂದೀಪಿನಿ ಆಚಾರ್ಯರೇನಿದ್ರು, ಕೃಷ್ಣ ಯಾವಾಗ ಅಧ್ಯಯನಕ್ಕೆ ಹೋಗಿದ್ದ, ಆ ಸಾಂದೀಪನಾಚಾರ್ಯರ ಹೆಂಡತಿಯನ್ನ ಸ್ವೀಕಾರ ಮಾಡಬೇಕು ಅಂತ ಕೆಲವರು ಹೇಳ್ತಾರೆ. ಗುರುವಿನ ಮಡದಿ ಅಂತಂದಾಗ ಕೃಷ್ಣನಿಗೆ ಗುರುಗಳಾಗಿರ್ತಕ್ಕಂತಹ ಸಾಂದೀಪಿನಿ ಆಚಾರ್ಯರ ಮಡದಿ, ಅವ್ರು ಯಾಕೆ ಅಪರಾಧವನ್ನ, ಏನ್ ಅಪರಾಧವನ್ನ ಮಾಡಿದ್ರು ಅಂತಂದ್ರೆ, ಕೃಷ್ಣನಿಗೆ ನೀನು ಕಟ್ಟಿಗೆ ತಗೊಂಡು ಬಾ ಅಂತ ಹೇಳಿದ್ದು, ಕೃಷ್ಣನಿಗೆ ನೀನು ನೀರನ್ನ ತೆಗೆದುಕೊಂಡು ಬಾ ಅಂತ ಹೇಳಿದ್ದು, ಹೀಗೆಲ್ಲ ಕೃಷ್ಣನ ಕೈನಲ್ಲಿ ಕೆಲಸ ಮಾಡಿಸಿದ್ರಲ್ಲ, ಅದು ಅಪರಾಧ ಅಂತ ಕೆಲವರು ಹೇಳ್ತಾರೆ. ಆದ್ರೆ ಜಮಖಂಡಿ ವಾದರಾಚಾರ್ಯರು ಅದಕ್ಕೆ ಚಿಂತ್ಯಂ ಅಂತಂತಾರೆ. ಇಲ್ಲ, ಸ್ವಲ್ಪ ಯೋಚನೆ ಮಾಡಬೇಕು. ಯಾಕೆ ಅಂತಂದ್ರೆ ಇದು ಮಾನುಷ ಬುದ್ಧೇಹೇ ಕಾಷ್ಟಾಜ್ಞಾಯ ಅಲ್ಪತ್ವಾತ್ ಅಂತ ಬಿಡಿಸ್ತಾರೆ. ಅಂದ್ರೆ ಇದು ಮನುಷ್ಯರ ಬುದ್ಧಿಯಿಂದ, ಅದ ಕೃಷ್ಣ ಮನುಷ್ಯ ಅಂತ ತಿಳ್ಕೊಂಡು ಆ ಬುದ್ಧಿಯಿಂದ ಈ ಕಟ್ಟಿಗೆಯನ್ನ ತೆಗೆದುಕೊಂಡು ಬಾ ಅಂತ ಹೇಳಿದ್ದು, ಅಥವಾ ಬೇರೆ ಇನ್ನೊಂದು ಕೆಲಸವನ್ನ ಕೃಷ್ಣನ ಕೈನಲ್ಲಿ ಮಾಡಿಸಿದ್ದು, ಅದು ತುಂಬಾ ದೊಡ್ಡದಾಗಿರ್ತಕ್ಕಂತಹ ಪಾಪ ಏನಲ್ಲ. ಈ ಗುರುಪತ್ನಿ ಗಮನ ಮೊದಲಾಗಿರ್ತಕ್ಕಂತಹ ಪಾಪಗಳ ಮುಂದೆ ಅದು ಅತ್ಯಲ್ಪವಾಗಿರ್ತಕ್ಕಂಥದ್ದು, ತುಂಬಾ ಸಣ್ಣದು. ಆದ್ರಿಂದ ಗುರುವಿನ ಮಡದಿ ಅಂತ ಹೇಳಿದಾಗ ಬೃಹಸ್ಪತ್ಯಾಚಾರ್ಯರ ಹೆಂಡತಿ ಆಗಿರ್ತಕ್ಕಂತಹ ತಾರೆಯನ್ನೇ ಸ್ವೀಕಾರ ಮಾಡಬೇಕು ಅಂತ ಜಮಖಂಡಿ ವಾದರಾಚಾರ್ಯರು ಬಹಳ ಸ್ಪಷ್ಟವಾಗಿ ಅದನ್ನ ನಮಗೆ ತಿಳಿಸ್ತಾರೆ. ಆದ್ರಿಂದಲೇ ಅಹಲ್ಯ, ದ್ರೌಪದಿ, ಸೀತಾ ನೋಡಿ, ಅಷ್ಟು ಮಾಡಿದ್ರು ಕೂಡ ಇವತ್ತು ನಾವು ಪ್ರತಿನಿತ್ಯ ಬೆಳಗಾಗೆದ್ದು 5 ಜನ ಮಹಾಪತಿವ್ರತೆಯರು ಅಂತ ಕನ್ಸಿಡರ್ ಮಾಡಿ ನಾವು ಅವರನ್ನ ಸ್ಮರಣೆ ಮಾಡ್ತೀವಿ. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಅಂತ. ಹೀಗೆ 5 ಜನರನ್ನ ಮಧ್ಯದಲ್ಲಿ ತಾರೆಯನ್ನು ಕೂಡ ಸ್ವೀಕಾರ ಮಾಡಿದ್ದುಂಟು. ಆದ್ರಿಂದ ಪರಮಾತ್ಮ ಎಂತಹ ಇದೆಲ್ಲ ಯಾರಿಗೆ ಅಂತಂದ್ರೆ, ನಾ ಹೇಳಿದಾಗೆ ಈ ಮುಖ್ಯವಾಗಿ ಬರತಕ್ಕಂತಹ ಪ್ಯಾರಾಮೀಟರ್ಸ್ ಇದು. ಪ್ಯಾರಾಮೀಟರ್ ಯಾವುದು ಅಂತಂದ್ರೆ ಆ ಯೋಗ್ಯತೆ. ಮತ್ತೆ ಯೋಗ್ಯತೆ ಅಷ್ಟೇ ಅಲ್ಲ, ಯೋಗ್ಯತೆ ಒಂದು, ಯೋಗ್ಯತೆಯ ಜೊತೆಗೆ ಈ ಪಾಪಕ್ಕೆ ಮಾಡಿದ ಮೇಲೆ ಬರತಕ್ಕಂತಹ ಪಶ್ಚಾತ್ತಾಪ ಏನಿದೆ ಅದು ತುಂಬಾ ಮುಖ್ಯ. ಪಾಪ ಮಾಡೋದು ಮಾಡಿಬಿಡ್ತೇವೆ, ಆದ್ರೆ ಆಮೇಲೆ ಪಶ್ಚಾತ್ತಾಪನೆ ಆಗ್ಲಿಲ್ಲ ಅಂತಂತಾದ್ರೆ, ಪಶ್ಚಾತ್ತಾಪ ಅಂದ್ರೆ ಅದಕ್ಕೆ ಮನಸ್ಸಿನ ಒಳಗಡೆ ನಾವು ಯೋಚನೆ ಮಾಡಬೇಕಂತೆ, ಅಯ್ಯೋ ಇಂತಹ ಪಾಪಕರ್ಮ ನಮ್ಮಿಂದ ಆಗೋಯ್ತಲ್ಲ ಅಂತ. ಅದಕ್ಕೆ ಪಶ್ಚಾತ್ತಾಪ, ಪಾಪಕರ್ಮ ಆದ ಮೇಲೆ ನಮ್ಮ ಮನಸ್ಸು ಸುಡಬೇಕು, ನಮ್ಮ ದೇಹ ಅದರಿಂದ ಸುಡಬೇಕು. ನಮಗೆ ಒಳಗಡೆ ಗಿಲ್ಟಿ ಕಾನ್ಶಿಯಸ್ ಅಂತೀವಿ ಇವತ್ತು. ಆ ಗಿಲ್ಟಿ ಕಾನ್ಶಿಯಸ್ ಅಂತ ಇರಬೇಕು, ನಮಗೆ ಪಶ್ಚಾತ್ತಾಪ ಉಂಟಾಗಬೇಕು. ಇಂತಹ ಕೆಲಸ ಮಾಡಬಾರ್ದಾಗಿತ್ತು, ನಾನು ಮಾಡ್ಬಿಟ್ನಲ್ಲ ಅಂತ ಈ ಪಶ್ಚಾತ್ತಾಪ ಉಂಟಾಗಬೇಕು. ಆ ಪಶ್ಚಾತ್ತಾಪವನ್ನು ಪರಮಾತ್ಮ ನೋಡ್ತಾನೆ. ಓ, ಇವನು ಆಮೇಲೆ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾನೆ, ಆದ್ರಿಂದ ಇವನ ಪಾಪ ಕರ್ಮವನ್ನ ನಾನು ಸ್ವೀಕಾರ ಮಾಡೋದಿಲ್ಲ, ಅಂದ್ರೆ ದೋಷತ್ವೇನ ಇದನ್ನ ಪರಿಗಣನೆ ಮಾಡೋದಿಲ್ಲ, ಇದನ್ನ ಕ್ಷಮಿಸಿ ಬಿಡೋಣ ಅಂತ ಪರಮಾತ್ಮ ಕರುಣಾ ಸಮುದ್ರನಾಗಿರ್ತಕ್ಕಂಥವನು ಕ್ಷಮಾಪಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ನಾವೆಲ್ಲ ಇವತ್ತು ಬದುಕಿದ್ದೇವೆ. ಇಲ್ಲ ಅಂತಂದ್ರೆ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ, ಪಾಪದಿಂದಲೇ ಹುಟ್ಟಿರ್ತಕ್ಕಂಥವರು, ಪಾಪಾತ್ಮರಾಗಿರ್ತಕ್ಕಂಥವರು ನಮ್ಮ ಉದ್ಧಾರ ಹೇಗಾಗ್ಲಿಕ್ಕೆ ಸಾಧ್ಯ? ಯಾಕೆಂದ್ರೆ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ನಾವು ಪಾಪವನ್ನೇ ಮಾಡ್ತಾ ಇರ್ತೇವೆ. ಅಕಸ್ಮಾತ್ ಪುಣ್ಯ ಮಾಡ್ತೇವೆ ಅಷ್ಟೆ. ಎಲ್ಲೋ ಒಂದು
99.99% ಅಲ್ಲಿ 0.01% ಪುಣ್ಯ ಮಾಡಿರ್ತೇವೆ. ಆ 99.99% ಅಷ್ಟು ಕೂಡ ನಮ್ಮಿಂದ ಪಾಪಗಳೇ ಆಗ್ಬಿಟ್ಟಿರುತ್ತೆ. ಅದಕ್ಕೆ ಪಶ್ಚಾತ್ತಾಪವನ್ನು ಪಡಬೇಕು. ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕೋ ಶ್ರೀಕೃಷ್ಣ ನೀಯನ್ನ ಉದ್ಧರಿಸಬೇಕು ಅಂತ ಪಶ್ಚಾತ್ತಾಪವನ್ನು ಪಡಬೇಕು. ಇಷ್ಟು ಮಾಡಿದ್ದು ಸಾಕು ಸ್ವಾಮಿ, ಎಷ್ಟೆಷ್ಟು ಜನ್ಮಗಳಲ್ಲಿ ಎಷ್ಟೆಷ್ಟು ಪಾಪಗಳನ್ನ ಮಾಡಿಸ್ತಾ ಇದೆಯೋ ಗೊತ್ತಿಲ್ಲ, ಇಷ್ಟು ಸಾಕು, ಇಲ್ಲಿ ತನಕ ಮಾಡಿರ್ತಕ್ಕಂತಹ ಪಾಪ ನಮ್ಮನ್ನ ಉದ್ಧಾರ ಮಾಡು ಅಂತ ತ್ರಾಹಿಮಾಂ ಕೃಪಯಾದೇವ ಶರಣಾಗತ ವತ್ಸಲ, ಕೃಪಯಾದೇವ ನಿನ್ನ ಕರುಣೆಯಿಂದಲೇ ನಮ್ಮನ್ನ ರಕ್ಷಣೆ ಮಾಡಬೇಕಷ್ಟೆ. ಅವನ ಕರುಣೆ ಬೀರಿದ್ರೆ ಮಾತ್ರ ನಾವು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ, ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ಇಂತಹ ಕರುಣಾ ಸಮುದ್ರನಾಗಿರ್ತಕ್ಕಂತಹ ಪರಮಾತ್ಮ ಭಕ್ತರು ಮಾಡಿರ್ತಕ್ಕಂತಹ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ರಕ್ಷಣೆ ಮಾಡ್ತಾನೆ ಅಂತ ದಾಸರಾಯರು ವಿಶೇಷವಾಗಿ ನಮಗೆ ಇದರಲ್ಲಿ ತಿಳಿಸ್ತಾ ಇದ್ದಾರೆ.